ಗರ್ಭಕಂಠ ಕ್ಯಾನ್ಸರ್ನಿಂದ ಮಹಿಳೆಯರನ್ನು ಕಾಪಾಡುವ ಸಲುವಾಗಿ 9 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಎಚ್ಪಿವಿ ಲಸಿಕೆ ಹಾಕುವುದು ಹಾಗೂ ಅರಿವಿನ ಕಾರ್ಯಾಗಾರಕ್ಕೆ ಹಾಸನದಲ್ಲಿ ಜಿಲ್ಲಾ ಮತ್ತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷೆ ಡಾ ಪ್ರೇಮಲತಾ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಜಿಲ್ಲಾ ಸಹಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಚೈತ್ರಾ ನಾಯಕನಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಚೈತ್ರಾ ನಾಯಕನಹಳ್ಳಿ, ಗರ್ಭಕಂಠದ ಕ್ಯಾನ್ಸರ್ನಿಂದ ಮಹಿಳೆಯರನ್ನು ಕಾಪಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಎಚ್ಪಿವಿ ಲಸಿಕೆ ಹಾಕುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಶಿಕ್ಷಕಿಯರ ಹೆಣ್ಮಕ್ಳಿಗೆ ಜೊತೆಗೆ ಎಲ್ಲಾ ಶಿಕ್ಷಕರ ಮಕ್ಕಳಿಗೆ ನಾವು ಸಹ ವ್ಯಾಕ್ಸಿನ್ ಕೊಡಿಸೋ ವ್ಯವಸ್ಥೆಯನ್ನ ಮಾಡ್ತೇವೆ. ಮಾರ್ಚ್ ನಲ್ಲಿ ಇವತ್ತು ಕ್ಯಾನ್ಸರ್ ದಿನ ಆಗಿರೋದ್ರಿಂದ ಪತ್ರಕರ್ತರ ಭವನದಲ್ಲಿ ಎಲ್ಲಾ ಪತ್ರಕರ್ತರ ಮಕ್ಕಳಿಗೆ ಗರ್ಭಕರಳ ಕ್ಯಾನ್ಸರ್ನ ಒಂದು ವ್ಯಾಕ್ಸಿನ್ ಅನ್ನ ಕೊಡೋ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಯಿತು. ಸ್ಥಳೀಯರಾದ ಪ್ರಿಯಾ, ಗರ್ಭಕಂಠದ ಕ್ಯಾನ್ಸರ್ಗೆ ಲಸಿಕೆ ಲಭ್ಯವಿದ್ದು ಸಕಾಲದಲ್ಲಿ ಲಸಿಕೆ ಪಡೆಯುವುದರಿಂದ ರೋಗ ತಡೆಯಬಹುದಾಗಿದೆ. 9 ರಿಂದ 14 ವರ್ಷದ ಮಕ್ಕಳು ಲಸಿಕೆ ಹಾಕಿಸಿಕೊಳ್ಳುವುದು ಉತ್ತಮ ಎಂದರು. ಒಂದೇ ಒಂದು ಕ್ಯಾನ್ಸರ್ ಅಂದ್ರೆ ಇದರಿಂದ ನಾವು ತಡೆಗಟ್ಟಬಹುದು ನಾವು ಕ್ಯಾನ್ಸರ್ನ ಅಂತ ಬಹಳ ಮುಕ್ತವಾಗಿ ಅದಕ್ಕೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಮಾಡಿಕೊಟ್ರು ಡಾಕ್ಟರ್ಸ್ಗಳು. ಸೊ ಬಹಳ ಖುಷಿ ಆಯ್ತು. ವಿದ್ಯಾರ್ಥಿನಿ ಸಿಂಚನ, ಗರ್ಭಕಂಠ ಕ್ಯಾನ್ಸರ್ನಿಂದ ಪಾರಾಗಲು ಲಸಿಕೆ ಹಾಕಲಾಗುತ್ತಿದೆ, ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಅದು ತುಂಬಾನೇ ಯೂಸ್ಫುಲ್ ಆಯ್ತು. ಸುಮಾರು ಜನ ಹೆಣ್ಮಕ್ಳು ಬಂದ್ಬಿಟ್ಟು ಹಾಕ್ಸ್ಕೊಂಡು ಹೋದ್ರು. ಅದರಿಂದ ಮುಂದೆ ನಮ್ಮ ಎಲ್ಲಾ ವಿಮೆನ್ ಹೆಲ್ತ್ ಅಲ್ಲಿ ಒಂದೊಳ್ಳೆ ಇಂಪ್ರೂವ್ಮೆಂಟ್, ಆಮೇಲೆ ಕೇರ್ನೆಸ್ ಕೂಡ ತಗೊಂಡಾಯ್ತು. ಜೆಆರ್ ಕೆಂಚೇಗೌಡ, ಮಹಿಳೆಯರು ಮತ್ತು ಮಕ್ಕಳು ಎಚ್ಪಿವಿ ಲಸಿಕೆ ಹಾಕಿಸಿಕೊಳ್ಳುವುದು ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ಸಹಕಾರಿ ಎಂದು ಹೇಳಿದರು. ಇವತ್ತು ಸಂಜೆ ಗರ್ಭಕರಳ ಕ್ಯಾನ್ಸರ್ ವಿರುದ್ಧದ ಲಸಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಪತ್ರಕರ್ತರ ಮಕ್ಕಳು ಆ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಸಂಘದ ಮೂಲಕ ಆಯೋಜನೆ ಮಾಡ್ತೀವಿ.